ರೀ ನಿಮ್ಗೆ ಏನಾಗಿದೆ ಅಂತ ಹಿಂಗ್ ಆಡ್ತಿದ್ರ? ಅವ್ರ ಇವ್ರದು ಮಾತು ಕೇಳ್ಬೇಡ್ರಿ ಕಣ್ರಿ. ಸ್ವಲ್ಪ ಸಮಾಧಾನದಿಂದ ಮಾತಾಡೋದ್ ಕಲೀರಿ. ದುಡ್ಕಿ ಮಾತಾಡ್ಬೇಡ್ರಿ. ನಾನು ಮೊದಲೆಲ್ಲಾನು ಬಹಳ ದುಡ್ಕಿ ಮಾತಾಡಿ ಎಲ್ಲಾರ್ಗೂ ಕಳ್ಕೊಂಡಿದೀನಿ. ಹಂಗಂತ ನೀವು ಇವಾಗ ದುಡ್ಕಕ್ ಹೋಗ್ಬೇಡ್ರಿ. ಸ್ವಲ್ಪ ಸಮಾಧಾನದಿಂದ ಮಾತಾಡ್ರಿ. ಜೋರಾಗಿ ಕೋಪ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಆಮೇಲಿಂದ ಸಂಬಂಧಗಳು ಹಾಳು ಮಾಡ್ಕೊಂಡ್ರೆ ಪುನಃ ಸಿಗಲ್ಲ ಕಣ್ರಿ. ನನ್ನ ಮಾತು ಕೇಳ್ರಿ. ಸ್ವಲ್ಪ ಸಮಾಧಾನದಿಂದ ಇರ್ರಿ. ಏನ್ ಕೇಳೋಣ ಇವಳೆ, ಏನ್ ಕೇಳೋಣ ಹೇಳು. ಎಷ್ಟು ದಿವಸ ಅಂತ ನಾನು ಸಮಾಧಾನದಿಂದ ಇರೋಣ? ಇವತ್ತು ಬುದ್ಧಿ ಕಲಿತಾನೆ, ನಾಳೆ ಬುದ್ಧಿ ಕಲಿತಾನೆ ಅಂತ ನಾನು ಯೋಚನೆ ಮಾಡಿ ಸಾಕಾಗಿ ಹೋಗ್ಬಿಟ್ಟೆ ಕಣೆ. ಕಲಿಯಲ್ಲ ಕಣೆ ನಿನ್ ಮಗ, ಬುದ್ಧಿ ಕಲಿಯಲ್ಲ. ನೀನ್ ಏನ್ ಮಾಡಿದ್ರು ಬುದ್ಧಿ ಕಲಿಯಲ್ಲ ಕಣೆ. ಅವನು ಅರ್ಥ ಮಾಡ್ಕಳೆ. ದಿವಸ ಬರೀ ಅವನು ಬರೀ ಸತ್ಯ ಹೇಳಿಲ್ಲ ಕಣೆ ಇವಳೆ. ನಮ್ಗೆಲ್ಲ ನಂಬಿಸಿದಾನೆ ಕಣೆ, ಅಷ್ಟೇ ಕಣೆ. ಅವನು ನಿನಗ್ ಗೊತ್ತಿಲ್ಲ ಕಣೆ, ಹೊಟ್ಟೆಲ್ಲ ಊರ್ದೋಗಂಗ ಆಗ್ತೈತೆ ಕಣೆ. ಅಲ್ಲ ಕಣೆ ಇವಳೆ, ಇವೆಲ್ಲ ಮಾಡ್ತಿರೋದು ಯಾರಿಗೋಸ್ಕರ ಹೇಳು? ಇಷ್ಟೊಂದೆಲ್ಲ ಕಷ್ಟಪಡ್ತಿರೋದು ಯಾರಿಗೋಸ್ಕರ ಹೇಳು? ಅವನಿಗೋಸ್ಕರ ತಾನೆ. ಗೊತ್ತಿದ್ದು ಅವನು ಕಳ್ತನ ಮಾಡ್ಕೊಳೋದಂಥದ್ದು ಏನೈತೆ? ಅಲ್ಲ ಕೇಳಿದ್ರೆ ನಾನು ಕೊಡಲ್ಲ ಅಂತ ಹೇಳಿದೀನಿ. ಅವನಿಗೆ ಏನಂತದ್ ಕಡಿಮೆ ಮಾಡಿದೀನಿ? ಕೇಳ್ದಂಗೆ ಬೈಕ್ ಕೊಡಿಸ್ತೀನಿ, ಕಾರ್ ಕೊಡಿಸ್ತೀನಿ. ಯಂತ್ರದಲ್ಲಿ ಕಡಿಮೆ ಮಾಡಿದೀನಿ ಅಂತ ಹಿಂಗ ಆಡ್ತಿದ್ದಾನೆ ಅವನು. ನಿನ್ ಮಗ ಯಂತ್ರದಲ್ಲಿ ಕಡಿಮೆ ಮಾಡಿದಾನಂತ ಹಿಂಗ ಆಡ್ತಿದ್ದಾನೆ. ಹೇಳೆ ಒಂದ್ರಿಟ್ಟು ಮದ್ವೆ ಮಾಡ್ಕೊಂಬಂದ ಕೇಳ್ದಂಗೆ ಅದಕ್ಕೂ ಸಹಿಸ್ಕೊಂಡು ಒಳಗಡೆ ಕರ್ಕೊಂಡ್ಬಿಟ್ಟೆ. ಚೆನ್ನಾಗಿರ್ಲಿ ನನ್ನ ಮಗ ಸೊಸೆ, ಚೆನ್ನಾಗಿರ್ಲಿ, ನೆಮ್ಮದಿಯಾಗಿದ್ರೆ ಸಾಕು. ಅವ್ರಿಗೋಸ್ಕರನೇ ತಾನೇ ಮಾಡ್ತಿರೋದು ಅಂತ. ಯಾರ್ಯಾರೋ ಸಾವಿರ ತರ ಮಾತಾಡ್ಕೊಂಡ್ರು. ಏನು ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ನಾನು. ಆದ್ರೂ ಯಾಕೆ ನಿನ್ ಮಗ ಹಿಂಗ್ ಮಾಡ್ತಿದ್ದಾನೆ ನನಗೆ? ಯಾಕೆ ಹಿಂಗ್ ಮಾಡ್ತಿದ್ದಾನೆ ಹೇಳು? ನೀನೇ ಒಂದ್ ಸ್ವಲ್ಪ ಬುದ್ಧಿ ಹೇಳೆ ಇವಳೆ. ನನ್ ಕೈಲಿ ಆಗ್ತಿಲ್ಲ ಕಣೆ. ಇಲ್ಲ ಅಂದ್ರೆ ನಾನೇ ಮನೆ ಬಿಟ್ಟು ಎಲ್ಲಾರ ಹೋಗ್ಬಿಡ್ತೀನಿ ಬಿಡು. ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿಲ್ಲ ಕಣೆ ನನ್ ಕೈಲಿ. ಅಲ್ಲ ಪಾಪ, ನಮ್ಮ ಮಾವನು ಬೇಜಾರ್ ಮಾಡ್ಕೊಂತಿರೋದ್ರಲ್ಲಿ ಏನು ತಪ್ಪಿಲ್ಲ. ಆದ್ರೆ ದಿಲೀಪ ಈ ರೀತಿ ಎಲ್ಲ ಮಾಡಲ್ವಲ್ಲ? ನನ್ಗೆ ಅದೇ ಯೋಚನೆ ಆಗ್ತೈತೆ. ಅವನಿಗೆ ಕಳ್ತನ ಮಾಡೋದಂತದ್ ಏನೈತೆ? ಕದ್ದು ಮಾಡ್ಕೊಳೋದಂತದ್ ಏನೈತೆ? ಅವನ ತೋಟದಲ್ಲಿ ಅವನು ಯಾಕೆ ಮಾಡ್ತಾನೆ? ಅಲ್ಲ ನಾನೇ, ಅವನು ನನ್ನ ಮುಂದೆನೆ ಹೇಳ್ತಾನೆ ನಮ್ ತೋಟ ಹಿಂಗ್ ಮಾಡ್ಬೇಕು, ಇಂಪ್ರೂವ್ ಮಾಡ್ಬೇಕು, ನಮ್ಮಪ್ಪ ಕಷ್ಟಪಟ್ಟೈತಂತ. ನನಗೆ ಏನ್ ಸತ್ಯ ಯಾವ್ದು ಸುಳ್ಳು ಯಾವ್ದು ಒಂದು ನೆನಪು ಬರ್ತಿಲ್ಲ, ಒಂದು ಗೊತ್ತಾಗ್ತಿಲ್ಲ, ಒಂದು ಅರ್ಥ ಆಗ್ತಿಲ್ಲ. ತಲೆ ಎಲ್ಲ ತಿರ್ಗಂಗ್ ಆಗ್ತೈತಿ ಅತ್ಲಾಗಿ. ಏನ್ ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ವಲ್ಲ ನನಗಂತೂ. ದಿಲೀಪ ಬಂದಾದ್ಮೇಲೆ ಸತ್ಯ ಏನಂತ ಗೊತ್ತಾಗೋದು ಇವಾಗ. ಅಲ್ಲಿವರೆಗೂ ಸಮಾಧಾನದಿಂದ ಇರೋನು, ಏನು ಮಾತಾಡೋದು ಬೇಡ. ಅಮ್ಮ ಶಶಿ, ನನ್ನ ಮಾತು ಕೇಳಮ್ಮ. ಬೇಜಾರ್ ಮಾಡ್ಕೋಬೇಡ. ನಿಮ್ ಮಾವ ಈ ರೀತಿ ಎಲ್ಲ ಮಾತಾಡ್ತಿದಾರಂತ. ಯಾವ ಹೆಣ್ತಿಗ್ ತಾನೇನೆ ಗಂಡಂಗೆ ಹೆಣ್ತಿ ಮುಂದೆ ಬೈದ್ರೆ ಯಾರಿಗ್ ತಾನೇ ಬೇಜಾರಾಗಲ್ಲ ಹೇಳು? ನಿನ್ ಪರಿಸ್ಥಿತಿ ಏನಂತ ನನಗೆ ಗೊತ್ತಾಗ್ತೈತೆ. ದಯವಿಟ್ಟು ನೀನು ಬೇಜಾರ್ ಮಾಡ್ಕೋಬೇಡ. ಇದು ಟೈಮ್ ಯಾಕೋ ಸರಿ ಇಲ್ಲ. ಆಯ್ತಾ? ಇವಾಗಿನ ಟೈಮು ಹಿಂಗೆ ಇರಲ್ಲ. ಯೋಚನೆ ಮಾಡ್ಬೇಡ, ಸುಮ್ಕಿರಮ್ಮ. ಇದು ಏನೋ ಮಿಸ್ಟೇಕ್ ಆಗೈತೆ, ನನಗೆ ಗೊತ್ತಿದೆ. ಕೆಲವು ಜನಗಳದು ಕುತಂತ್ರ ಬಹಳ ನಡೀತಿದೆ ಇಲ್ಲಿ. ನಿನಗೆ ಗೊತ್ತಾಗ್ತಿಲ್ಲ. ನಾನು ಬಹಳ ವರ್ಷದಿಂದ ನನಗೆ ಗೊತ್ತಿದೆ ಯಾರ್ಯಾರ್ದು ಕುತಂತ್ರ ಏನೇನಿದೆ ಅಂತ. ನಿಜ ಏನಂತ ಸ್ವಲ್ಪ ದಿವಸದಲ್ಲೇ ಗೊತ್ತಾಗುತ್ತೆ. ತಾಳ್ಮೆಯಿಂದ ಇರಮ್ಮ, ಏನು ಮಾತಾಡಕ್ ಹೋಗ್ಬೇಡ. ನಿಮ್ಮ ಮಾವ ಯಾಕ ಬಹಳ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅವ್ರು ಬೇಜಾರ್ ಮಾಡ್ಕೊಂತಿರೋದಕ್ಕೂ ಕಾರಣ ಇದೆ. ನೀನು ಅರ್ಥ ಮಾಡ್ಕೊಳಮ್ಮ. ನಿಮ್ ಮಾವ ಏನಾರು ಹೇಳ್ತಿದ್ದಾರೆ ನಿನ್ ಗಂಡಂಗೆ ಅಂತ, ಬೈತಿದ್ದಾರೆ ಅಂತ ಬೇಜಾರ್ ಮಾಡ್ಕೋಬೇಡ ಕಣಮ್ಮ. ನನ್ನ ಮಾತು ಕೇಳು ಅತ್ತೆ. ನನಗೇನು ಬೇಜಾರಿಲ್ಲ ಕಣತ್ತೆ. ಆದ್ರೆ ಸತ್ಯ ಏನಂತ ಅರ್ಥ ಆಗ್ಬೇಕು, ನನ್ಗೆ ಗೊತ್ತಾಗ್ಬೇಕು, ಮಾವನವ್ರಿಗೂ ಗೊತ್ತಾಗ್ಬೇಕು, ಎಲ್ಲಾರ್ಗೂ ಗೊತ್ತಾಗ್ಬೇಕು ಅತ್ತೆ. ಅವಾಗ್ಲಿಂದನೇ ಏನಿದ್ರು ನಮ್ಗೆ ಸಮಾಧಾನ ಆಗೋದು. ಅಲ್ಲ ಕಣತ್ತೆ, ಸತ್ಯ ಗೊತ್ತಿಲ್ದಲೆ ನಾವು ಸುಮ್ನೆ ಬೈತಿದ್ರೆ ಆಗುತ್ತೇನತ್ತೆ? ಹೇಳಿ ನೀವೇನೆ ಅಲ್ವಾ? ಸತ್ಯ ಗೊತ್ತಾಗ್ಲೇಬೇಕು ಕಣತ್ತೆ. ಅಯ್ಯೋ, ಸತ್ಯ ಏನ್ ತಾಯಿ ಗೊತ್ತಾಗ್ಬೇಕು. ಇನ್ನು ಏನ್ ಗೊತ್ತಾಗ್ಬೇಕು ಅನ್ಕೊಂಡಿದ್ಯಾ ನೀನು? ಎಲ್ಲ ಗೊತ್ತಾಗೋಯ್ತು, ಎಲ್ಲ ಹೇಳಿದ್ದಾರೆ ನನಗೆ, ಬಾಯಿ ಬಿಟ್ಟೆ ಹೇಳಿದ್ದಾರೆ, ಸಾಕ್ಷಿ ಸಮೇತ. ತಿರ್ಗಾ ಇನ್ನೇನ್ ಸತ್ಯ ಗೊತ್ತಾಗ್ಬೇಕು ಹೇಳು? ಓಹೋ, ಅಲ್ಲೇ ಜಗಳ ಮಾಡ್ತಿದ್ದಾರೆ. ನನಗಂತೂ ಫುಲ್ ಖುಷಿ ಆಗ್ತೈತೆ. ಆಗ್ಬೇಕು, ಇನ್ನು ಸ್ವಲ್ಪ ಚೆನ್ನಾಗಿ ಆಗ್ಬೇಕು. ಬರೀ ಸುಮ್ನೆ ಸಮಾಧಾನದಿಂದ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಸಮಾಧಾನದಿಂದ ಕೂತ್ಕೊಂಡು ಮಾತಾಡಿದ್ರೆ ಪ್ರಯೋಜನ ಬರಲ್ಲ. ಜೋರಾಗಿ ಒಬ್ರಿಗೊಬ್ರಿಗೂ ಗಲಾಟೆ ಮಾಡ್ಕೋಬೇಕು, ಕೋಪ ಮಾಡ್ಕೋಬೇಕು. ಹಂಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೆಂಗಾರ ಮಾಡ್ಬಿಟ್ಟು ಅತ್ತೆ ಸೊಸೆಗೆ ಜಗಳ ಹಾಕಂಗ್ ಮಾಡ್ಬಿಟ್ಟು ಮನೆಯಿಂದ ಆಚೆ ಕಡೆ ಕಳಿಸ್ಬೇಕು. ಹೆಂಗ ನನ್ ಗಂಡನೂ ಲೆಕ್ಕಾಚಾರಿ ಇಬ್ರು ಸೇರ್ಕೊಂಡ್ಬಿಟ್ಟು ನಮ್ಮ ಅಣ್ಣ ಅವ್ರಿಗೆ ಚೆನ್ನಾಗಿ ಹೇಳಿದಾರೆ. ಹೆಂಗ ನಂಬ್ಕೊಂಡ್ಬಂದ್ಬಿಟ್ಟು ಹೆಂಗ ಬೈತಿದಾರೆ. ಬೈಲಿ ಇನ್ನೊಂದ್ ಸ್ವಲ್ಪ ಬರ್ಲಿ. ಇನ್ನೂ ಬೈಬೇಕು, ಚೆನ್ನಾಗಿರುತ್ತೆ. ಅವ್ನ್ ದಿಲೀಪ ಬರ್ಬೇಕು. ದಿಲೀಪ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡೋದಕ್ ಮಾತ್ರ ಇನ್ನೂ ಸೂಪರ್ ಆಗಿರುತ್ತೆ. ದಿಲೀಪಂಗ್ ಬೈದು ಮನೆಯಿಂದ ಆಚೆ ಕಡೆ ಕಳ್ಸೋದು ನಾನಂತರೂ ಕಣ್ಣು ತುಂಬ್ಕೊಳ್ತೀನಿ ಖುಷಿಯಾಗಿ. ಹೋಗ್ಬಿಟ್ಟು ಮೊದ್ಲು ನನ್ ಗಂಡಂಗೆ ಹೇಳ್ಬೇಕು, ಹಿಂಗ ಆಗ್ತೈತ್ ಕಣ್ರಿ ಅಂತ. ಅಯ್ಯೋ ಅಕ್ಕ, ಅಣ್ಣ ಏನಾಯ್ತಕ್ಕ? ಯಾಕ ಅಣ್ಣ ಕೋಪ ಮಾಡ್ಕೊಂಡಿದ್ದಾರೆ? ಏನಾಯ್ತಕ್ಕ? ನೀವ್ಯಾಕೆ ಒಂಥರ ಮಕ್ಕ ಮಾಡ್ಕೊಂಡಿದ್ದೀರಲ್ಲ, ಬೇಜಾರಲ್ಲಿದ್ದೀರಲ್ಲ, ಏನಾಯ್ತು? ಬನ್ನಿ ಒಳಗಡೆ ಹೋಗೋಣ. ಅಣ್ಣ ಯಾಕಣ್ಣ ಆಚೆ ಕಡೆ ಮಾತಾಡ್ತಿದ್ರ? ಬನ್ನಿ ಒಳಗಡೆ ಹೋಗೋಣ, ಬನ್ನಿ. ಅಯ್ಯೋ, ಇಡೀ ಊರ್ಗೇನೆ ಗೊತ್ತಾಗೈತೆ ನೀನ್ ಒಳಗಡೆ ಹೋಗೋಣ ಅಂತಿದ್ಯಲ್ಲಮ್ಮ. ಬಾರ್ತಾಯಿ ಸುಮ್ಕೆ. ಇನ್ನೇನ್ ಒಳಗಡೆ ಹೋಗೋಣ ಅತ್ಲಗಿ. ನನ್ನ ಮಗ
ಎಲ್ಲ ಕದ್ದು ಅದು ಇದು ಮಾರ್ಕೊಂಡಿರೋದು ಇಡೀ ಊರಿಗೇನೆ ಗೊತ್ತಾಗೈತೆ. ತೋಟದಲ್ಲಿ ಇರೋದು ಎಲ್ಲದೂನು ಕಾಯಿಗಳು ಎಲ್ಲದೂನು ಅಂಥದ್ರಲ್ಲಿ ಒಳಗಡೆ ಹೋಗಿ ಮಾತಾಡಿ ಏನ್ ಪ್ರಯೋಜನ ಬಂತು ಕಣ ಬಾ. ಓ ನೀನು ಒಳ್ಳೆ ನೀನು. ಅಣ್ಣರೇ ಸುಮ್ಕಿರಿ, ಈಗೆಲ್ಲ ಮಾತಾಡ್ಬೇಡ್ರಿ. ನಮ್ ದಿಲೀಪ ಅಂತವನಲ್ಲ. ನೀವು ಸುಮ್ಕೆನೆ ಅವನ ಮೇಲೆ ಏನೇನ ಹೇಳ್ಬೇಡ್ರಿ. ಸುಮ್ಕಿರಿ ಅಣ್ಣರೇ ನೀವು. ಹೇಳೆ ಚೈತ್ರ, ಹೇಳೆ ಸ್ವಲ್ಪ. ನೀನಾದ್ರೂ ನಿಮ್ಮ ಅಣ್ಣಂಗೆ ಅರ್ಥ ಮಾಡ್ಸೆ. ಎಷ್ಟ್ ಹೇಳಿದ್ರು ಅವ್ರು ನನ್ನ ಮಾತೇ ಕೇಳ್ತಿಲ್ಲ ಕಣೆ. ಹೆಂಗೆ ಅರ್ಥ ಮಾಡಿಸ್ಲಿ ನಾನು? ಯಾವ ರೀತಿನೇ ಹೇಳಿ? ಅಯ್ಯೋ ಭಗವಂತ, ನನ್ಗಂತೂ ಯಪ್ಪ ಮನೆ ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡೋಣ ಅತ್ಲಾಗಿ ನನಗೆ ನೆಮ್ಮದಿನೇ ಇಲ್ಲ ಕಣೆ. ಒಂದ್ 15 ದಿವಸದಿಂದ ಎಲ್ಲಾ ಒಂಥರ ಸರಿನೇ ಇಲ್ಲ ಅತ್ಲಾಗಿ, ಸಮಾಧಾನನೇ ಇಲ್ಲ ಅತ್ಲಾಗಿ. ಈಗ ಒಂದ್ 2 ದಿವಸ ಒಂದ್ ವಾರದಿಂದ ಹೆಂಗ ನನ್ ಸೊಸೆ ನನ್ ಮಗ ಬಂದು ಹೆಂಗ ಒಂದ್ ಸ್ವಲ್ಪ ನೆಮ್ಮದಿಯಾಗಿದ್ದು ಚೆನ್ನಾಗಿದ್ದು, ತಿರ್ಗಾನು ಶುರು ಆಗೋಯ್ತಲ್ಲೇ. ಏನೇ ಮಾಡೋದು ಹಿಂಗ ಆಗ್ಬಿಟ್ರೆ ಯಾರ್ಯಾರ್ದಂತ ಕೇಳೋಣ, ಯಾರ್ಯಾರ ಕಡೆ ಅಂತ ಮಾತಾಡೋಣ? ನನ್ಗೆ ಒಂದು ಗೊತ್ತಾಗ್ತಿಲ್ಲ ಕಣೆ ಅತ್ಲಾಗಿ. ಅವಾಗೆಲ್ಲ ಹಿರೇನ್ ತಿಮ್ಮಗೊಂದು ಆಸ್ತಿ ಕೊಡ್ಬೇಕು, ಪಾಲ್ ಕೊಡ್ಬೇಕು ಅಂತ ಬರೀ ಅದೇ ಗಲಾಟೆ ಆಗೋಯ್ತು ಒಂದ್ ವಾರ 15 ದಿವಸ. ಈಗ ತಿರ್ಗಾ ಈ ಮಗನ್ ಮೇಲೆ ಯಾರ್ಯಾರು ಅಪವಾದನೆ ಹೊರಿಸ್ಬಿಟ್ಟು ಸುಮ್ಕೆನೆ ಬೇಕು ಅಂತ ಹೊಟ್ಟೆ ಕಿಚ್ಚಿಂದ ಇಲ್ದವೆಲ್ಲ ಹೇಳ್ಬಿಟ್ಟು ನನ್ನ ಮಗನ ಮೇಲೆ ಸುಳ್ಳು ಆರೋಪ ಮಾಡಿದಾರಲ್ಲ, ಇದು ಸರಿನಾ? ಸತ್ಯ ಗೊತ್ತಾಗ್ಲಿ. ನಾನು ಸುಮ್ಕಿದ್ದೀನಿ. ಸತ್ಯ ಗೊತ್ತಾಗ್ಬೇಕು, ಆಮೇಲಿಂದ ಇರೋದು. ಯಾಕೆ ಹೇಳು ಏನು ಮಾತಾಡ್ದಂಗ್ ಸುಮ್ಕಿರೋದು? ಅತ್ತೆ ಸುಮ್ನಿರಿ, ನೀವೇನು ಬೇಜಾರ್ ಮಾಡ್ಕೋಬೇಡಿ. ನನಗೆ ದಿಲೀಪನ ಮೇಲೆ ನಂಬಿಕೆ ಇದೆ ಕಣತ್ತೆ. ಈ 1000 ಜನ 1000 ತರ ಹೇಳಿ ಆಯ್ತಾ, ನನಗೆ ನಂಬಿಕೆ ಇದೆ. ನೀವು ತಲೆನೇ ಕೆಡಿಸ್ಕೊಬೇಡ್ರಿ. ಯಾರು ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ನಾನು ಪತ್ತೆ ಹಚ್ತೀನಿ. ನೀವು ಯೋಚನೆ ಮಾಡಬೇಡ್ರಿ. ಸ್ವಲ್ಪ ದಿವಸದಲ್ಲೇನೆ ಗೊತ್ತಾಗುತ್ತೆ. ಸುಮ್ಕಿರಿ. ಕಳ್ರು ಯಾರಂತ ಬಹಳ ಬೇಗನೆ ಗೊತ್ತಾಗುತ್ತೆ, ಸರಿನಾ? ನೀವು ತಲೆ ಕೆಡಿಸ್ಕೊಬೇಡ್ರಿ, ನೀವು ಆರಾಮಾಗಿರಿ. ನನ್ನ ಗಂಡನ ಮೇಲೆ ನಮ್ಗೂ ನಂಬಿಕೆ ಇದೆ, ನಿಮ್ ಮಗನ ಮೇಲೆ ನಿಮ್ಗೂ ನಂಬಿಕೆ ಇದೆ ಅಲ್ವರ? ಯೋಚನೆ ಮಾಡಬೇಡಿ, ಸರಿನಾ? ಕಳ್ಳ ಯಾರಂತ ಸ್ವಲ್ಪದಲ್ಲೇ ಗೊತ್ತಾಗುತ್ತೆ. ಇವಳು ಬಂದ್ಬಿಟ್ಲಿ ಇಲ್ಲಿ ದೊಡ್ಡದಾಗ ಮಾತಾಡಕ್ಕೆ ಇವಳು. ಶಶಿ ಅಬ್ಬಬ್ಬಬ್ಬ ಹೆಂಗ್ ಹೇಳ್ತಾಳೆ? ಸತ್ಯ ಏನಂತ ಗೊತ್ತಾಗುತ್ತಂತೆ. ಅದೆಂಗ್ ಗೊತ್ತಾಗ್ಬಿಡುತ್ತೆ? ನನ್ನ ಗಂಡ ಇಲ್ಲಿ ಹೇಳಿರೋದು. ನನ್ನ ಗಂಡ ಏನ್ ಮಾಡಿದ್ರು ನನ್ಗೇನೆ ಗೊತ್ತಾಗಲ್ಲ ಕರೆಕ್ಟ್ ಆಗಿ ಅಂತಂದ್ರೆ ಇವಳಿಗೆ ಗೊತ್ತಾಗ್ಬಿಡುತ್ತಾ? ಮಾತಾಡ್ಕೊಳಕ್ಕೆ ಎಲ್ಲಾರು ಮಾತಾಡ್ತಾರೆ. ಮಾತಾಡೋದೇನು ದೊಡ್ಡದಲ್ಲ. ಸತ್ಯ ಗೊತ್ತಾಗ್ಬೇಕಕ್ಕೆ ಬಹಳ ಪ್ರಯತ್ನ ಪಡಬೇಕು. ಇವಳಿಗೇನ್ ಗೊತ್ತೈತಿ? ಇವಳಿಗೆ ಮಾತಾಡ್ಕೊಳ್ಳಿ ಸಾರ, ನಾನೇ ತಲೆ ಕೆಡಿಸ್ಕೊಳ್ಳೋಣ. ಆಯ್ತು ಬರ್ರಿ, ಈಗ ನಾನು ದಿಲೀಪಂಗೆ ಹೇಳ್ತೀನಿ. ಅಕಸ್ಮಾತ್ ದಿಲೀಪನೇ ತಪ್ಪು ಮಾಡಿದ್ರೆ ಬೇಕಾದ್ರೆ ನಾನು ಬುದ್ಧಿ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡ್ಬೇಡ ಕಣಪ್ಪ ಅಂತ ಹೇಳ್ತೀನಿ. ಆಯ್ತು ಇವಾಗ ಬರ್ರಿ. ಆಯ್ತು ನೋಡ್ರಿ, ನಿಮ್ಗೆ ಯಾರು ಹೇಳಿರುವಂತಾನು ನಾನು ಕೇಳಲ್ಲ, ಯಾಕೆ ಹೇಳಿರುವಂತಾನು ಕೇಳಲ್ಲ. ನನ್ನ ಮಗನ ಮೇಲೆ ನಮ್ಗೆ ನಂಬಿಕೆ ಇದೆ. ನೀವು ಬೇರೆಯವ್ರ ಮಾತು ಕೇಳ್ಕೊಂಡ್ಬಿಟ್ಟು ಮಗನ ಮೇಲೆ ದೂರ್ತಿದ್ದೀರಂದ್ರೆ ನನ್ಗೇನು ಬೇಜಾರೇನಿಲ್ಲ. ನೀವು ದೂರ್ ಕಡ್ರಿ ಸಾರ. ನನ್ನ ಮಗ ಏನಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ತಲೆ ಕೆಡಿಸ್ಕೊಳ್ಳಲ್ಲ ಕಣ್ರಿ, ಸರಿನಾ? ಪಾಪ ನಿನ್ ಸೊಸೆ ಪ್ರೀತಿಯಿಂದ ಮುದ್ದೆ ಬಸ್ಸಾರು ಮಾಡಿದಾಳೆ. ಹಾಕೊಂಬಂದ್ ಕೊಡ್ತೀನಿ. ಸುಮ್ನೆ ಊಟ ಮಾಡ್ರಿ. ಈಗ ಜಾಸ್ತಿ ತಲೆ ಕೆಡಿಸ್ಕೊಬೇಡ್ರಿ. ನಿಮ್ಗೆ ಮೊದ್ಲೇ BP ಬೇರೆ ಜಾಸ್ತಿ ಐತೆ. ಆರಾಮಾಗಿ ಊಟ ಮಾಡ್ರಿ ಕುತ್ಕೊಂಡ್ಬಿಟ್ಟು. ಏನು ಆಗಿಲ್ಲ ಅಂತದು. ನೀವ್ ಇವ್ರದ್ದು ಮಾತು ಕೇಳ್ಕೊಂಡ್ಬಿಟ್ಟು ಮನೆ ನೆಮ್ಮದಿ ಎಲ್ಲ ಹಾಳು ಮಾಡ್ಬೇಡ್ರಿ ಕಣ್ರಿ, ಹಾಳು ಮಾಡ್ಬೇಡ್ರಿ. ನನ್ನ ಮಾತು ಕೇಳ್ರಿ ಸುಮ್ಕೆ. ಅವೆಲ್ಲ ಗೊತ್ತಿಲ್ಲ ಕಣೆ. ನಾನಂತೂ ದಿಲೀಪಂಗ್ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಇನ್ಮೇಲಿಂದ ನನ್ನ ವ್ಯವಹಾರದಲ್ಲಿ ಕೈ ಹಾಕಕ್ಕೆ ಬಿಡಲ್ಲ ಅಷ್ಟೇ. ಒಂದ್ ತೋಟ ತಾವ್ ಬರಂಗಿಲ್ಲ, ಅವನು ಹೊಲ ತಾವ್ ಬರಂಗಿಲ್ಲ. ಕೋಳಿ ಫಾರಂ ಹತ್ರ ಆಗ್ಲಿ, ಕುರಿ ಫಾರಂ ಹತ್ರ ಆಗ್ಲಿ, ಹಸ್ಕುಲ್ ಫಾರಂ ಹತ್ರ ಆಗ್ಲಿ, ನಾನು ಮಾಡ್ತಿರೋ ಪ್ರತಿಯೊಂದು ಕೆಲಸದ ಹತ್ರನೂ ಅಷ್ಟೇ ಕಣೆ. ನಿನ್ ಮಗ ಬಂದ್ಬಿಟ್ಟು ಕಾಲ್ ಇಡಂಗಿಲ್ಲ. ಇವತ್ತೇ ಕೊನೆ. ಏನಿದ್ರು ಮಂತಾವ ಕೂತ್ಕೋಬೇಕು. ಅವ್ನ್ ಏನ್ ಕೆಲಸ ಇದ್ರೆ ಬೇಕಾದ್ರೆ ಹೋಗ್ಲಿ, ಬೇರೆ ಕಡೆ ಯಾರ್ದಾರ ಹೊಲದಲ್ಲಿ ಕೆಲಸ ಮಾಡ್ಲಿ, ಕೂಲಿ ಕೆಲಸ ಮಾಡ್ಲಿ ನಿನ್ ಮಗ. ಅವಾಗ ಬುದ್ಧಿ ಬರುತ್ತೆ. ಅಪ್ಪನ ಬೆಲೆ ಅಮ್ಮನ ಬೆಲೆ ಏನಂತ ಅವಾಗ ಗೊತ್ತಾಗುತ್ತೆ. ಕೂಲಿ ಕೆಲಸ ಮಾಡ್ಕೊಂಡು ಇರ್ಲಿ ಬಿಡು, ನಾನೇ ತಲೆ ಕೆಡಿಸ್ಕೊಳ್ಳೋಣ. ಸತ್ಯ ಏನಂತ ಗೊತ್ತಾಗ್ಲಿ. ನಿನ್ ಮಗಂಗೆ ನಾನು ಕಷ್ಟಪಟ್ಟಿರೋದು ಏನಂತ ಗೊತ್ತಾಗ್ಬೇಕು. ಈ ಅವಾಗಿಂದಾನೇ ನಮ್ಮ ಅಪ್ಪಂದು ಅವ್ರ ಅಪ್ಪನ ಬೆಲೆ ಗೊತ್ತಾಗೋದು. ಅಲ್ಲಿವರೆಗೂ ನಿನ್ ಮಗಂಗೆ ಗೊತ್ತಾಗಲ್ಲ ಕಣೆ. ಸುಮ್ಕಿರು, ನಿನಗೆ ಗೊತ್ತಾಗಲ್ಲ. ನಿನ್ಗೆ ಎಷ್ಟು ಹೇಳಿರು ನಿನ್ಗೆ ಅರ್ಥ ಆಗಲ್ಲ. ನಿನಗೆ ನನಗ್ ಗೊತ್ತು ಕಣೆ, ನನಗ್ ಗೊತ್ತು. ನಮ್ಮ ಅಣ್ಣ ತಮ್ಮಂದ್ರುಗಳೆಲ್ಲ ನನಗೆ ಎಷ್ಟು ಆಡ್ಕೊಂಡಿದ್ದಾರೆ, ಎಷ್ಟು ಆಳ್ಸಿದ್ದಾರೆ, ಎಲ್ಲ ಒಗ್ಗಟ್ಟಾಗಿ ಬಂದಿದ್ದಾರೆ. ಆದ್ರೂ ನನಗೆ ಯಾರಿಗೂ ಎದುರಿದ್ದಿಲ್ಲ ಕಣೆ, ಯಾರಿಗೂ ಎದುರಲ್ಲ. ನನಗ್ ಗೊತ್ತು. ನಾನು ಇಷ್ಟೆಲ್ಲ ಬೆಳಿಬೇಕಂದ್ರೆ, ಇಡೀ ಊರಿಗೆ ಸಾವುಕಾರ ಅನ್ನಿಸ್ಕೋಬೇಕಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ರಾತ್ರಿ ನಿದ್ದೆಗೆಟ್ಟಿದ್ದೀನಿ, ಎಷ್ಟು ಟೈಮು ಊಟ ತಿಂಡಿ ಎಲ್ಲ ಬಿಟ್ಟು ಕೆಲಸ ಮಾಡಿದೀನಿ, ಕಷ್ಟಪಟ್ಟಿದ್ದೀನಿ ಅಂತ ಅದು ನನಗ್ ಮಾತ್ರ ಗೊತ್ತು. ನಿನ್ ಮಗಂಗೇನ್ ಗೊತ್ತು? ಹಂಗೆ ನನ್ನಂಗೆ ಕಷ್ಟಪಟ್ಟಿದ್ರೆ ಅದ್ರ ಬೆಲೆ ಗೊತ್ತಾಗೋದು. ನಿನ್ ಮಗನು ಹಿಂಗೆಲ್ಲ ಮಾರ್ಕೊಂಡ್ ಬರ್ತಿರ್ಲಿಲ್ಲ, ಗೊತ್ತಾ? ಬಾರ್ಲಾ ಪಾಪ, ಅದ್ಯಾಕಲ್ಲ ಅಲ್ಲೇ ನಿನ್ಕೊಂಡ್ಬಿಟ್ಟೆ? ಬಾರ್ಲಾ ದಿಲೀಪ, ಬಾರೋ ಮುಂದಕ್ಕೆ ಹೋಗಂ. ಬಾರ್ಲಾ, ನೀನ್ ಎದ್ರಕ ಬೇಡಕಂಡ್ ಬಾರ. ಅಲ್ಲ ಕಳ, ನೀನ್ ತಪ್ಪು ಮಾಡಿದ್ರೆ ಬೇಕಾದ್ರೆ ಹಿಂದೆ ಉಳ್ಕೊಳ್ಳ, ಒಪ್ಕೊಳ್ತೀನಿ. ನೀನ್ ತಪ್ಪೇ ಮಾಡಿಲ್ಲ ಏನಿಲ್ಲ, ಆದ್ರೂ ಹಿಂದೆ ಯಾಕಲ್ಲ ನಿನ್ಕೊಳ್ತೀಯ? ಲೇ ತಪ್ಪು ಮಾಡ್ದಲ್ಲಿ ಇರೋನು, ಸತ್ಯ ಗೊತ್ತಿರೋನು ಯಾವುದೇ ಕಾರಣಕ್ಕೂ ಎದ್ರಕಬಾರ್ದು ಕಳ್ಳ. ನೀಯತ್ತಾಗಿರೋ ನೀನು. ಬಾರ್ಲಾ, ನಾನಿದ್ದೀನಿ ಕಣ್. ಬಾರ್ಲಾ, ನೀನ್ ಯಾಕಲ ಎದ್ರಕಣ್ತೀಯ? ಹಂಗಲ್ಲ ಕಣ್ ಜಗಣ. ನಮ್ಮ ಅಪ್ಪ ಸುಮ್ಕೆ ರೇಗಾಡ್ಬಿಡುತ್ತೆ. ನಮ್ಮಮ್ಮ ಅಲ್ಲೇ ನಿಂತಿದಾರ ನೋಡು.
ನನ್ನ ಹೆಂಡತಿನೂ ಅಲ್ಲೇ ನಿಂತಿದ್ದಾರೆ. ಇಷ್ಟು ದಿವಸ ಏನು ಬೈದ್ರು ಬಯಸ್ಕೊಂಡ್ಬಿಡ್ತಿದ್ದೆ ಕಣ್ ಜಗಣ. ಆದ್ರೆ ನಮ್ಮ ಹೆಂಡತಿ ಮುಂದೆ ಹಿಂಗೆಲ್ಲ ಬೈದ್ಬಿಟ್ರೆ ನಮ್ಮಪ್ಪ ನನ್ಗೊಂಥರ ಬೇಜಾರಾಗ್ಬಿಡುತ್ತೆ ಕಣೋ ಜಗಣ. ಹ್ಞೂ ಬೇಡ ಕಣ್ ಬಾರ್ ಜಗಣ ಅತ್ಲಾಗಿ. ಏನಾದರೂ ಬೈಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ, ನಮ್ಮ ಅಪ್ಪಂಗೆ ಸರಿ ಸಮಾನ ನಿನ್ಕೊಂಡು ನನಗೆ ಮಾತಾಡೋ ಅಷ್ಟು ಧೈರ್ಯ ಇಲ್ಲ ಕಣ್ ಜಗಣ. ಬೇಜಾರಾಗಿ ಹೋಗ್ಬಿಡುತ್ತೆ. ನಮ್ಮ ಅಪ್ಪಂಗೆ ಸತ್ಯ ತಡವಾಗ್ಲೇ ಗೊತ್ತಾಗ್ಲಿ, ಸತ್ಯ ಗೊತ್ತಾಗ್ಲಾದ್ರೂ ಆಮೇಲಾದ್ರೂ ಗೊತ್ತಾಗುತ್ತಲ್ಲ ಒಳ್ಳೆಯವ್ರಾರು ಕೆಟ್ಟವ್ರಾರು ಅಂತ. ಬಾರ್ ಜಗಣ ಹೋಗಣ. ಈ ಹುಡುಗ ಏನಪ್ಪ ಇವನು? ದಡ್ಡ ಗಿಡ್ಡ ಎಲ್ಲ ದಿಲೀಪ ನೀನು. ನಿನ್ನ ಬಾರ ನೀನ್ ಹಿಂಗೆ ಎದ್ರಕೊಂಡಿರೋದಕ್ಕೆ ಕಣೋ. ಆ ಲೆಕ್ಕಾಚಾರಿನೂ ನಿಮ್ಮ ಮಾವ ಇಬ್ರು ನಿನ್ಗೆ ಯಾಮಾರಿಸಿ ಸರಿಯಾಗೇನೆ ನಿನ್ಗೂ ನಿಮ್ಮ ಅಪ್ಪಂಗೂ ಜಗಳ ಹಾಕ್ಬಿಟ್ಟು ಅವರು ಚೆನ್ನಾಗೇನೆ ಎಲ್ಲ ಮಾರ್ಕೊಂಡು ತಿಂತಿರೋದು. ದಡ್ಡ ಸತ್ಯ ಏನಂತ ಗೊತ್ತಾಗ್ಲಿ ಕಣ್ ಬಾರೋ. ಒಳ್ಳೆ ಟೈಮ್ ಇದು. ನಾನಿದ್ದೀನ್ ಕಣ್ ಬಾರ, ನಿನ್ಕಂಡ್ ಮಾತಾಡ್ತೀನಿ. ಯಾಕೆ ಎದ್ರಕಣ್ತೀಯ ನೀನು? ಬಂದ ಏನಕ್ ಬಂದ ಕೇಳಿ ನಿನ್ ಮಗ. ಇಲ್ಲಿ ಏನಕ್ ಬಂದ, ಏನ್ ಮಾಡೋದಕ್ ಬಂದ ಅಂತ ಕೇಳು. ನೋಡ್ಲಿ, ಇರ್ಲಿ ಅವನ ಮನೇಲಿ ಇದ್ರು ಏನ್ ಪರವಾಗಿಲ್ಲ. ಮನೆ ಹಿಂದ್ಗಡೆನೋ ಎಲ್ಲಾರು ಅಂತವಿರ್ಲಿ. ನಾನು ಕಣ್ಮುಂದೆ ಮಾತ್ರ ನಿನ್ ಮಗ ಕಾಣಿಸಂಗಿಲ್ಲ ಕಣ. ಇವಳೆ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ನೋಡು. ಬಂದ್ಬಿಟ್ಟು ಅದ್ ಎಷ್ಟು ಧೈರ್ಯದಿಂದ ನಿಂತಾನಂತ. ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ನಾನು ಹೊಟ್ಟೆ ಉರಿಸ್ತಿದ್ದಾನೆ. ತಿರ್ಗಾ ಬಂದ್ಬಿಟ್ಟು ಇಲ್ಲಿ ಮುಂದೆ ಸುಮ್ನೆ ಆ ಕಡೆ ಹೋಗ್ಬಿಡೋದು ಕೇಳ್ಬಿಡ. ಇವಳೆ ನನ್ಗೆ ಬರ್ತಾ ಇರೋ ಕೋಪಕ್ಕೆ ನೋಡಿ ಇವಾಗ. ನೋಡ್ಲಿ, ಸುಮ್ಕೆ ಹೋಗ್ಬಿಡು, ಇಲ್ಲಿ ನಿನ್ಕಬೇಡ ಹೋಗ. ಇನ್ನೇನ್ ಮಕ ಎತ್ಕೊಂಡ್ ಬಂದಿದ್ಯೋ, ಇನ್ನೇನ್ ಮಕ ತೋರ್ಸಕ್ ಬಂದಿದ್ಯೋ ನನ್ಗೆ? ಯಾಕ್ರಿ ಮಾವ ಇಷ್ಟೊಂದೆಲ್ಲ ಕೋಪ ಮಾಡ್ಕೊಂಡಿದ್ದಾರೆ? ಏನಾಯ್ತ್ರಿ? ನನಗೆ ಒಂದು ಗೊತ್ತಾಗ್ತಿಲ್ವಲ್ರಿ. ಅಲ್ಲ ಕಣ್ರಿ, ದಯವಿಟ್ಟು ಬೇಜಾರ್ ಮಾಡ್ಕೊಬೇಡ್ರಿ. ಹಿಂಗ್ ಕೇಳ್ತಿದ್ದೀನಂತ ನೀವು ತಪ್ಪು ಮಾಡಿರಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತಿದೆ ಕಣ್ರಿ. ಆಯ್ತಾ? ನಿಮ್ಗೆ ಮನ್ಸಾರಿ ನಾನು ಪ್ರೀತಿ ಮಾಡಿರೋದು ನಿಮ್ ಒಳ್ಳೆ ಬುದ್ಧಿ ನೋಡೆ ಕಣ್ರಿ. ಸರಿನಾ? ನೀವು ತಪ್ಪು ಮಾಡಿರಲ್ಲ ನನಗೆ ಚೆನ್ನಾಗ್ ಗೊತ್ತಿದೆ. ಸರಿ, ದಯವಿಟ್ಟು ಸತ್ಯ ಏನಂತ ಹೇಳ್ರಿ. ಯಾರ್ರಿ ಇವೆಲ್ಲ ಕಾಯಿ ಎತ್ಕೊಂಡು ಹೋಗಂತದ್ದು, ಕಳ್ತನಿಂದ ಮಾರ ಅಂತದ್ ನಿಮ್ಗೇನ್ರಿ ಆಗೈತೆ? ಇಂಥ ಅಪ್ಪನೇನೆ ನಿಮ್ ಮೇಲೆ ಬಂದೈತೆ. ನನಗೆ ಸಖತ್ ಬೇಜಾರಾಗ್ತಿದೆ ಕಣ್ರಿ. ದಯವಿಟ್ಟು ಹೇಳ್ರಿ ಏನಾಯ್ತು ಅಂತ ಬಾಯ್ ಬಿಟ್ಟಾದ್ರು ಹೇಳ್ರಿ. ಮಾವು ನೀವಾದ್ರೂ ಹೇಳ್ರಿ. ಅವ್ರು ಆಗ್ಲೇ ನಾನು ಬೇಜಾರ್ ಮಾಡ್ಕೊಂಡ್ ಕುಂತಿದಾರ ಕಣ್ರಿ. ಇಲ್ಲ ಕಣ್ರಿ, ಹಿಂಗಾದ್ರೆ ಆಗಲ್ಲ. ನನ್ ಕೈಲಂತೂ ಹಿಂಗೆಲ್ಲ ಮಾತೆಲ್ಲ ಸಹಿಸ್ಕೊಂಡಿರಕ್ ಆಗಲ್ಲ. ನಡೀರಿ ಹೋಗ್ಬಿಡೋಣ ಅತ್ಲಾಗಿ. ಹೋಗ ನಡೀರಿ. ಎಲ್ಲಾದ್ರೂ ಅಂತವ ಗುಡಿಸ್ಲು ಮನೆ ಕಟ್ಕೊಂಡು ಇಲ್ಲ ಬಾಡಿಗೆ ಮನೇಲಿ ಇದ್ದು ಜೀವನ ಮಾಡ್ಕೊಂಡು ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡೋಣ. ಹಿಂಗೆಲ್ಲಾದ್ರೂ ಹೊಟ್ಟೆ ಕಿಚ್ಚಿಂದ ಅವ್ರು ಇವ್ರು ಹೇಳ್ತಾರೆ. ಈ ಮಾವ ಕೇಳ್ಕೊಂಡ್ ಬಂದ್ಬಿಟ್ಟು ಹಿಂಗೆ ಬೈತಿದ್ರೆ ತಲೆ ಎತ್ಕೊಂಡು ತಿರ್ಗಾಡಕ್ ಆಗಲ್ಲ ಕಣ್ರಿ. ನಡೀರಿ ಹೋಗೋಣ ಅತ್ಲಾಗಿ. ನೋಡ್ದೇನೆ ಕೇಳಿಸ್ಕೊಂಡಿನಿ ಇವಳೆ ಗಂಡ ಹೆಂಡತಿ ನಾಟಕ ಕೇಳಿಸ್ಕೊಂಡಿನಿ. ನೋಡಿ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಅದೇನ್ ನಾಟಕ ಮಾಡ್ತಾರೆ, ಏನ್ ನಾಟಕ ಮಾಡ್ತಾರೆ. ನನಗೆ ಏನು ಗೊತ್ತೇ ಇಲ್ಲ ಅವ್ರಿಗೆ ಅನ್ನಂಗೆನೆ ಅದು ಎಷ್ಟು ಚೆನ್ನಾಗಿ ಗಂಡ ಹೆಂಡತಿ ಇಬ್ರಾಳು ನಾಟಕ ಮಾಡ್ತಿದಾರ ನೋಡು. ಇವ್ನು ಯಾಕೆ ಬಂದೋ? ಇವನು ಜಗಣ್ಣ ಇವನು ಜೊತೆಲಿ ಬೇರೆ ಬಂದ್ಬಿಟ್ಟಿದ್ದಾನೆ. ಇವ್ನು ಬರಲ್ಲ ಅಂದಿರ್ಬೇಕು. ಅದಕ್ಕೆ ಜೊತೆಲಿ ಸಪೋರ್ಟಿಗೆ ಬೇರೆ ಕರ್ಕೊಂಡ್ ಬಂದಿದ್ದಾನೆ. ರೇ ಸಾವ್ಕಾರ್ರೆ, ಸುಮ್ಮಕ್ ನಿನ್ಕೊಳ್ರಿ. ಕುಂತಿದ್ದೇನೆ, ಸುಮ್ಮಕ್ ಕೂತ್ಕೊಳ್ರಿ. ನಾನು ಅವಾಗ್ಲಿಂದ ನೋಡ್ತಿದ್ದೀನಿ. ಅದೇನಂತ ಮಾತಾಡ್ತಿದ್ದೀರಿ ನೀವು? ಅಲ್ಲ ನಿಮ್ ಮಗನ ಬಗ್ಗೆ ನಿಮಗ್ ಗೊತ್ತಿಲ್ವೇನ್ರಿ? ನೀವು ಸಾಕಿರೋ ಮಗ ಅಲ್ಲ, ಬೇರೆಯವ್ರು ಯಾರೋ ಮೂರನೇ ವ್ಯಕ್ತಿ ಬಂದ್ಬಿಟ್ಟು ನಿಮ್ಮ ಮಧ್ಯದಲ್ಲಿ ಬಂದ್ಬಿಟ್ಟು ನಿನ್ ಮಗ ಕಳ್ತನ ಮಾಡಿದಾನಂತ ಹೇಳಿದ ತಕ್ಷಣ ಅದು ಎಷ್ಟು ಚೆನ್ನಾಗಿ ನೆಮ್ಕೊಂತೀರಿ. ಅಲ್ಲ ಕಣ್ರಿ, ಮಗನ ಮೇಲೆ ನಂಬಿಕೆ ಇಲ್ವೇನ್ರಿ? ರೀ ಸಾವ್ಕಾರ್ರೆ, ನನ್ಗೆ ನಿಮ್ ಮಗನ ಮೇಲೆ ನಂಬಿಕೆ ಐತೆ, ನಿಮ್ಗೆಲ್ವೇನ್ರಿ? ಯಾಕ್ರಿ ಹಿಂಗಾಡ್ತಿದ್ದೀರಾ? ನಾನು ನೋಡ್ತಾನೆ ಇದ್ದೇನೆ. ಏನು ಆ ಹುಡುಗನ ಮೇಲೆ ಕಳ್ಳ 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 ಅಂತ ಏನು ಅಪವಾದನೆ ಒಂದೇ ಸಂಖ್ಯೆ ಒರೆಸ್ತಾನೆ ಇದೀರಲ್ರಿ. ಸಮಾಧಾನದಿಂದ ಇರ್ರಿ ಒಂದ್ ಸ್ವಲ್ಪ. ಯಾಕೆ ಹಿಂಗಾಡ್ತಿದ್ದೀರಾ ನೀವು? ಸತ್ಯ ಏನಂತ ಗೊತ್ತಿಲ್ಲ ನಿಮ್ಗೆ. ಸತ್ಯ ಏನಂತ ನಿಮ್ಗೆ ಗೊತ್ತಾದ್ರೆ ನೀವ್ ಯಾಕೆ ಹಿಂಗಾಡ್ತಿದ್ರಿ? ಇವನೊಬ್ಬ ಬಂದ್ಬಿಟ್ಟ. ಇವನು ಬಾಡ್ಲಿ, ಇವನು ಮಧ್ಯದಲ್ಲಿ ಸಪೋರ್ಟ್ ಬೇರೆ ಮಾತಾಡ್ಕೊಂಡ್ ಬರ್ತಿದ್ದಾನೆ. ಸಪೋರ್ಟ್ ಹೆಂಗ ಇನ್ನು ಗಲಾಟೆ ಜಾಸ್ತಿ ಆಗುತ್ತೆ. ಅವ್ನು ದಿಲೀಪ ಬಂದ್ರೆ ಇಬ್ರದು ಗಲಾಟೆ ಚೆನ್ನಾಗಿರುತ್ತೆ ಅಂತ ನಾನು ನೋಡೋಣಂತ ನಿಂತಿದ್ರೆ ಇವನು ಬಂದ್ಬಿಟ್ಟು ಇಲ್ಲಿ ಸುಮ್ನಾಗಿಸ್ತಿದ್ದಾನಲ್ಲ ಇವನು. ಜಗಣ ಸುಮ್ಕಿರು, ನಿನ್ಗೇನ್ ಗೊತ್ತು? ನಮ್ ಮನೆಗಳು ವ್ಯಾರಗಳು ನಾವು ಸಾರ ಮಾಡ್ಕೊಂತೀವಿ. ನೀನ್ ಯಾಕೆ ಬಂದಿದ್ಯಾ? ನೀನ್ ಹೋಗು, ನಿನ್ ಪಾಡಿಗೆ ನೀನ್ ಕೆಲ್ಸಕ್ಕೆ ಬಂದಿದ್ಯಾನು? ಕೆಲಸ ಮಾಡ್ಕೊಂಡು ಮನೆಗೆ ಹೋಗೋದ್ ಕಲಿ ನೀನು. ಅಲ್ಲ ಕಣಮ್ಮ ಚೈತ್ರ, ನಾನು ಮೋಸ ಎಲ್ಲ ಆಗ್ತಿರೋದು ಕಣ್ಣಿಂದ ನೋಡ್ಬಿಟ್ಟು ಸುಮ್ಕೆ ತೆಪ್ಪಗಿರಕ್ಕಾಗಲ್ಲಮ್ಮ ನನಗೆ. ಸರಿನಾ? ಸತ್ಯ ಏನಂತ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ ಕಣಮ್ಮ. ಅಲ್ಲ ನಿಮ್ಮಂಗೆ ಕರೀಲಿಲ್ಲ ಆದ್ರೂ ನಾನೆಲ್ಲ ಹಂಗೆಲ್ಲ ಮಂತಾವ್ ಬರಲ್ಲ. ಏನಂತ ಸತ್ಯ ತಿಳಿಸಿ ಹೋಗೋದಕ್ಕೆ ಬಂದಿದ್ದೀನಿ ಕಣಮ್ಮ. ಆಮೇಲಿಂದ ನೀವು ಯಾರಾದ್ರೂ ನಿಮ್ಮ ಮಂತಾವ್ ಇರ್ರಿ ಅಂದ್ರು ನಾನು ಬರಲ್ಲ ಕಣಮ್ಮ. ಸರಿನಾ? ತಡೀರಿ, ಒಂದು 10 ನಿಮಿಷ ಸತ್ಯ ಏನಂತ ತಿಳಿಸ್ತೀನಿ ತಡೀರಿ, ಗೊತ್ತಾಗುತ್ತೆ. ಇನ್ನು 5 ನಿಮಿಷ ತಡೀರಿ. ನಾನು ಇವನು ದಿಲೀಪ ಚಿಕ್ಕವನಿಂದಾಗ್ಲೂ ನೋಡ್ತಿರೋ ನಮ್ಮ ದಿಲೀಪಂಗೆ ಈ ಮನೆ ಅನ್ನ ತಿಂತಿದ್ದೀನಿ. ಅಲ್ಲ ಆಯ್ತಾ? ತೋಟದಲ್ಲೆಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ ನಾನು. ಹಂಗಾಗಿ ಮೋಸ ಆಗೋದಕ್ಕೆ, ನಮ್ಮ ಸಾವುಕಾರರಿಗೆ ಮೋಸ ಆಗೋದಕ್ಕೆ ನಾನು ಬಿಡೋನಲ್ಲ. ಸರಿನಾ? ಇಷ್ಟು ದಿವಸ ನಾನು ಬಾಯಿ ಮುಚ್ಕೊಂಡು ತೆಪ್ಪಗಿದ್ದೆ. ಇನ್ಮೇಲಿಂದ ನಾನು ಯಾವುದೇ ಕಾರಣಕ್ಕೂ ಇರಲ್ಲ. ಒಂದು 5 ನಿಮಿಷ ತಡಿಯಮ್ಮ. ಅಯ್ಯ ದೇವ್ರೆ, ಏನ್ ಆಗ್ತೈತ್ ನಮ್ಮ ಮನೇಲಿ? ಏನ್ ಕತೆಗಳು ಒಂದು ಗೊತ್ತಾಗ್ತಿಲ್ವಲ್ಲಪ್ಪ. ಇವ್ ಜಗಣ ಬೇರೆ ಬಂದ್ಬಿಟ್ಟು ಸತ್ಯ ಹೇಳ್ತೀನಂತ ಹೇಳ್ತಾನೆ.
ಇವ್ನ್ ದಿಲೀಪ ನೋಡಿದ್ರೆ ಏನೂ ಮಾತಾಡ್ದಂಗ್ ಸುಮ್ಮನೆ ನಿಂತಾನೆ. ಆ ಏನಂತ ಒಂದೂ ಗೊತ್ತಾಗ್ತಿಲ್ವಲ್ಲ. ಇವ್ರು ನೋಡಿದ್ರೆ ಇವ್ರು ರೇಗಾಡ್ತಿದ್ದಾರೆ ಸುಮ್ನೆ ಇವ್ರು ತಮ್ಮ ಸಮಾಧಾನದಿಂದಾನು ನಿಂತ್ಕೊಳ್ತಿಲ್ಲ, ಕೂತ್ಕೊಳ್ತಿಲ್ಲ. ಅಯ್ಯೋ ಏನೇನ್ ನೋಡೋದು, ಏನೇನ್ ಬಿಡೋದು, ಏನ್ ಮಾಡ್ಲೋ ನನ್ಗಂತೂ ತಲೆ ಕೆಟ್ಟು ಹೋಗಂಗ ಆಗ್ತೈತೆ ಅತ್ಲಾಗಿ. ಹೆಂಗ ಮಗ ಮದ್ವೆ ಆಗ್ ಬಂದ, ಮಗ ಸೊಸೆ ಮನೆ ವ್ಯವಹಾರ ಎಲ್ಲ ತಗೊಂಡ್ರು, ಹೆಂಗ ಜವಾಬ್ದಾರಿ ತಗೊಂಡ್ರು, ಹೆಂಗ ನೆಮ್ಮದಿ ಆಗಿರೋಣ, ಖುಷಿ ಆಗಿರೋಣ, ಮಗಳ ಮನೆಗ್ ಸ್ವಲ್ಪ ದಿವಸ ಹೋಗ್ ಬರೋಣ, ನೆಮ್ಮದಿ ಆಗಿರೋಣ ಅಂತ ನಾನು ಯೋಚನೆ ಮಾಡ್ತಿದ್ರೆ ಏನೇನೋ ಒಂದೊಂದು ಆಗ್ತೈತಲ್ಲಪ್ಪ ಭಗವಂತ. ಇನ್ನು ಏನೇನ್ ಕಷ್ಟಗಳು ಅನ್ಭವಿಸ್ಬೇಕು ಏನೋ ಒಂದೂ ಗೊತ್ತಾಗ್ತಿಲ್ಲ ನನ್ಗಂತೂ. ಇತ್ಲ ಬಾರ್ಲಾ ಇಲ್ಲಿ ದಿಲೀಪ, ಮುಂದ್ ಬಾರ್ಲಾ ಇಲ್ಲಿ. ನಿಮ್ಮ ಅಪ್ಪಂಗೆ ಸತ್ಯ ಏನಂತ ತಿಳಿಸ್ತೀನಿ ತಡಿ. ಗೊತ್ತಾಗುತ್ತೆ ಈಗಲಾದ್ರೂ. ಈಗಲ್ರಿ ಸಾವ್ಕಾರ್ರೆ ನೋಡ್ರಿ, ನೆನ್ನೆ ನಾನು ಕಾಯೆಲ್ಲ ಗುಡ್ಡೆ ಮಾಡ್ತಿದ್ನಲ್ಲ, ತಿಂಡಿ ತಿನ್ಕೊಂಬರಕಂತ ಹೋಗಿದ್ದೆ. ನಿಮ್ಮ ಬಾ ಮೈದಾನನು ಹಂಗೆ ನಿಮ್ಮ ಲೆಕ್ಕಾಚಾರಿ ಇದಾರಲ್ಲ, ನಿನ್ನ ಪ್ರೀತಿಯ ಲೆಕ್ಕಾಚಾರಿ ನಿಮ್ದು, ನೆಮ್ಮದಿಯಸ್ತ ಲೆಕ್ಕಾಚಾರಿ ಇಬ್ರು ನನಗೆ ಹಿಂಸೆ ಮಾಡಿ ಮಾಡಿ ಹೋಗಪ್ಪ ತಿಂಡಿ ತಿನ್ಕೊಂಬ ಹೋಗಪ್ಪ ಅಂತ ಸುಳ್ಳು ಹೇಳಿ ಕಳಿಸಿರು. ಆಮೇಕಿಂದ ನಾನು ಟವಲ್ ಎತ್ಕೊಂಬರೋಣ, ಟವಲ್ ಮರ್ತು ಬಿಟ್ಟಿದ್ದೆ, ಎತ್ಕೊಂಬರೋಣಂತ ಹೋಗ್ತೀನಿ. ನೋಡ್ರಿ ಇಲ್ಲಿ ಏನೇನು ಮಾಡ್ತಿದಾರಂತ. ಇಬ್ರು ಅದೆಷ್ಟು ಚೆನ್ನಾಗಿ ಎಲ್ಲ ಚೀಲದಲ್ಲೆಲ್ಲ ತುಂಬ್ಕೊಂಡು ಕಾಯಿನೆಲ್ಲ ಎತ್ಕೊಂಡು ಅದೇಟ್ರ ಮತಿಗೆ ಹೋಗ್ತಿದ್ದಾರೆ. ನೋಡ್ರಿ ನೀವೇ ಕಣ್ಣಾರೆ ನೋಡ್ರಿ. ಅಯ್ಯೋ ಇದೇನಿದ್ವಾ, ನನ್ನ ಬಾ ಮೈದಾನನು ನಮ್ಮ ಲೆಕ್ಕಾಚಾರಿಯೇ ಅಗಳ. ಇದೇನಿದು ಕಾಯಿಗಳನ್ನ ಇದೇನು ಹಿಂಗ್ ತುಂಬ್ತಿದಾರೆ ಇವ್ರು ಗೋಣಿ ಚೀಲದಲ್ಲಿ. ಅಯ್ಯೋ 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 ಇವ್ರಿಗೇನಪ್ಪ ಬಂತು ಇಂಥದ್ದು ಇವರಿಗೆ? ಇಂಥ ಬುದ್ಧಿ ಭಗವಂತ ಇವ್ರಿಗೆ ಇಂಥ ಬುದ್ಧಿ ಕೆಟ್ಟ ಬುದ್ಧಿ ಯಾಕಪ್ಪ ಕೊಟ್ಟೆ? ಅಯ್ಯೋ ಶಿವನೇ, ಇಂಥ ದುರಾಲೋಚನೆ ಬಂದ್ಬಿಟ್ಟೈತಲ್ಲಪ್ಪ ಇವರಿಗೆ. ಅಯ್ಯೋ ಅಯ್ಯೋ ಅಲ್ಲಿ ನೋಡಲ್ಲಿ ಗೋಣಿ ಚೀಲ ಇಬ್ರು ತಲೆ ಮೇಲೆ ಹೊತ್ಕೊಂಡು ಹೋಗ್ಬಿಟ್ಟು ಆ ಬೇಲಿ ಸಂದಿಲಿ ಹೆಂಗ್ ಬಚ್ಚಿಟ್ಟಿದ್ದಾರೆ. ಸೋಗೆ ಗರಿಗಳು ನೋಡು ಮುಚ್ತಿರೋದು ನೋಡು. ಅಯ್ಯೋ ಶಿವನೇ, ಯಾರಿಗಪ್ಪ ನೆಂಬನ, ಯಾರಿಗಪ್ಪ ಬಿಡೋಣ ಒಂದೂ ಗೊತ್ತಾಗ್ತಿಲ್ವಲ್ಲೋ ಭಗವಂತ. ತಲೆ ಕೆಟ್ಟು ಹೋಗಂಗ ಆಗ್ತೈತೆ. ಬಿಡ್ಲಾ ಸಾಕು ಲೇ ಇವನೇ ಜಗಣ, ಬಿಡೋ ಸಾಕು. ಯಪ್ಪ ತಲೆ ಎಲ್ಲ ತಿರ್ಗಂಗ ಆಗ್ತೈತ್ ಕಣೋ, ನನಗೆ ನೋಡಕ್ಕಾಗ್ತಿಲ್ಲ ಕಣೋ. ಅನ್ಯಾಯವಾಗಿ ನನ್ನ ಮಗಂಗೆ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ನಲ್ಲೋ, ಇಲ್ದವೆಲ್ಲ ಅಪ್ಪನೇ ಒರೆಸ್ಬಿಟ್ನಲ್ಲೋ ನನ್ನ ಮಗಂಗೆ. ಪಾಪ ದಿಲೀಪ ಬಾರೋ ಇಲ್ಲಿ, ನನ್ನ ತಪ್ಪಾಯ್ತು ಕಣ್ ಬಾರೋ ಮಗನೇ, ಎಲ್ಲಿದೆಯೋ ಬಾರೋ. ನೀನು ಹೆಂಡತಿ ಮುಂದೆಲ್ಲ ಬೈದ್ಬಿಟ್ಟೆ ಕಣ್ ಬಾರಪ್ಪ, ನನ್ನ ತಪ್ಪಾಯ್ತು, ಸತ್ಯ ಗೊತ್ತಿಲ್ದಲೆ ಏನೇನೋ ಮಾತಾಡ್ಬಿಟ್ಟೆ ಕಣ್ ಬಾರ್ಲ ಮಗ. ಏನ್ ತೋರಿಸ್ತಿದ್ಯಾ ಜಗಣ್ಣ ನೀನು? ಏನದು ನನ್ ಗಂಡ ಕಾಯೆಲ್ಲ ಎತ್ಕೊಂಡು ಹೋಗೋಣ ಅಂತ ಅವ್ರಿಗೇನಾಗೈತೆ? ಜಗಣ ನೋಡಿಲೆ, ಸುಮ್ಕೆನೆ ನನ್ ಗಂಡದ ಮೇಲೆಲ್ಲ ಏನೇನೋ ಅಪವಾದ ವಹಿಸಿದೆ. ನೋಡಿಲೆ ಸುಮ್ಕಿದ್ ಬಿಡ್ಬೇಕು. ಏನದು ಮೊಬೈಲ್ ಕೊಡಿದಿ? ನಿನಗ್ ಮಾತ್ರ ಸುಮ್ನೆ ಬಿಡಲ್ಲ ನೋಡು. ನೀನ್ ಏನೇನೋ ಸುಮ್ನೆ ನನ್ ಗಂಡನ ಮೇಲೆ ಕಳ್ಳ ಅಂತ ಏನೇನೋ ತೋರಿಸಿದ್ರೆ ವಿಡಿಯೋ ಕೊಡಿಲಿ, ಮೊಬೈಲ್ ಕಟ್ ಮಾಡ್ತೀನಿ ವಿಡಿಯೋ. ಅದೆಂತದದು ಡಿಲೀಟ್ ಮಾಡ್ತೀನಿ ಕೊಡಿಲಿ. ನೋಡ್ದೇನ್ರಿ? ನೋಡ್ದ ಎತ್ಕರಳಿಗೆ ಯಾವತ್ತಿದ್ರು ಸತ್ಯ ಏನಂತ ಗೊತ್ತಾಗುತ್ತಕಣ್ರಿ. ನನ್ನ ಮಗ ಅಂತವನಲ್ಲ ಕಣ್ರಿ. ನನ್ನ ಮಗಂಗೆ ಒಳ್ಳೆ ಬುದ್ಧಿ ಹಾಕಿರೋದು ನಾನು ಅಲ್ಲ ಕಣ್ರಿ. ಅವನಿಗೆ ಕೋಪ ಬಂದ್ಬಿಟ್ರೆ ತರಲೆ ಮಾಡ್ತಾನ ಅವನು, ಅದು ಒಪ್ಕೊಂತೀನಿ ನಾನು. ಅದನ್ನ ಬಿಟ್ಬಿಟ್ಟು ಕಳ್ತನ ಮಾಡೋ ಅಂತ ಬುದ್ಧಿ ನನ್ನ ಮಗನ್ ಕಲ್ಸಿಲ್ಲ ಕಣ್ರಿ ನಾನು. ಅವನಿಗೆ ನಿಯತ್ ಬುದ್ಧಿ, ಒಳ್ಳೆ ಬುದ್ಧಿ ಹಾಕಿದೀನಿ, ಒಳ್ಳೆ ಬುದ್ಧಿ ಕಲ್ಸಿದೀನಿ ಅಲ್ಲ ಕಣ್ರಿ. ಅವ್ನು ಹೊಟ್ಟೆ ಹಸ್ಕೊಂಡು ಇದ್ರು ಕೂಡ ಅವನು ಒಬ್ರ ಹತ್ರ ಹೋಗ್ಬಿಟ್ಟು ಕೇಳೋನಲ್ಲ ಕಣ್ರಿ ನನ್ನ ಮಗ. ಹಂಗ್ ಚೆನ್ನಾಗಿ ಸಾಕಿದೀನಿ. ನೀವು ಬೇರೆಯವ್ರ ಮಾತು ಕೇಳ್ಕೊಂಡ್ಬಿಟ್ಟು ನನ್ನ ಮಗನ ಮೇಲೆ ಇಲ್ದವೆಲ್ಲ ಆಪಾದನೆ ಹೊರಿಸ್ಬಿಟ್ರಲ್ರಿ. ನಿಮ್ಗೆ ಹೆಂಗ್ರಿ ಮನ್ಸ್ ಬಂತು?